ಇದು ಏನ್ ಪ್ರೋಗ್ರಾಮ್ ಅಂದ್ರೆ ಲೊಕೇಶನ್ 20H ಡಾಟಾನ 40H ಗೆ ಕಳಿಸ್ಬೇಕು. ಡೆಸ್ಟಿನೇಷನ್ಗೆ 40H, ಸೋರ್ಸ್ 20H. ಪ್ರೋಗ್ರಾಮ್ ಅಂದ್ಬಿಟ್ಟು ಇದೆ. ಇಲ್ಲಿ ಒಂದು 4 ಲೊಕೇಶನ್ಗೆ 20H ಇದ್ರೆ ನಾವು ಡಾಟಾ ಕೊಡ್ಬೇಕು. ಅದು 40H ಹೋಗ್ಬೇಕಂತ ಅವರು ಕ್ವಶನ್ ಹೇಳಿದ್ರಿಂದ ಫಸ್ಟ್ 04 4 ತಗೋತೀವಿ. ಯಾಕಂದ್ರೆ ಫಸ್ಟ್ ಇಲ್ಲಿ ಒಂದು 4 ರ್ಯಾಂಡಮ್ ಡಾಟಾ ಕೊಡೋದು ಫಸ್ಟಿಗೆ. ಸುಮ್ಮನೆ ಯಾವ್ದಾದ್ರು 4 ರ್ಯಾಂಡಮ್ ಡಾಟಾ ಕೊಡೋದು. ಕೊಟ್ಬಿಟ್ಟಾದ್ಮೇಲೆ ಈಗ ಎಕ್ಸಿಕ್ಯೂಷನ್ ಶುರು ಆಗುತ್ತೆ. ಈಗ 20H ಕೊಡ್ಬೇಕು ಫಸ್ಟ್ ಸ್ಟಾರ್ಟಿಂಗ್ ಅಡ್ರೆಸ್. ಅದಕ್ಕೋಸ್ಕರ ಅದನ್ನ ಫಸ್ಟ್ ಡಿಫೈನ್ ಮಾಡ್ಕೊಂತೀವಿ. ರಿಜಿಸ್ಟರ್ R0 R0 20 ಅನ್ನೋದು ಬಂತು. ಆಮೇಲೆ ರಿಜಿಸ್ಟರ್ R1 ಗೆ 40 ಅಂತ ಕೊಡ್ತೀವಿ. ಯಾಕಂದ್ರೆ ಅಲ್ಲಿ ಅದು ಹೋಗ್ಬೇಕಲ್ಲ ಡೆಸ್ಟಿನೇಷನ್. ಅದಕ್ಕೋಸ್ಕರ ಸುಮ್ಮನೆ ಫಸ್ಟ್ ಡಿಫೈನ್ ಮಾಡ್ಕೊತೀವಿ 20 ಮತ್ತೆ 40 ಅನ್ನೋದನ್ನ. ಆಮೇಲೆ R2 04 ಅನ್ನೋದು ಯಾಕೆ ಕೊಟ್ಟಿದೀವಿ ಅಂದ್ರೆ ಇಲ್ಲಿ 4 ಡಾಟಾ ಕೊಟ್ಟಿದೀವಿ. ಇದು 4 ಲೂಪ್ ಆಪರೇಷನ್ ಆಗಬೇಕು. ಈ R2 ನಾವು ಲೂಪಿಂಗ್ ಡಿಜೆ ಯೂಸ್ ಮಾಡ್ತೀವಿ, ಆಮೇಲೆ ಹೇಳ್ತೀನಿ. ಆಮೇಲೆ ಇದಾದ್ಮೇಲೆ 04 ಅನ್ನೋದು R2 ಬಂದಿದೆ. ಯಾಕಂದ್ರೆ 4 ಡಾಟಾ 04 ಅಂತ ಕೊಟ್ಟಿದೀವಿ. 5 ಕೊಟ್ರೆ 05 ಅಂತ ಕೊಡ್ಬೇಕು. ಹಂಗೆ ಅದು ಎಷ್ಟು ಕೊಡ್ತೀವಿ ಅಷ್ಟು ಡಾಟಾ ಕೊಡ್ತೀವಿ, ಅಷ್ಟು R2 ಅಲ್ಲಿ ಜಾಸ್ತಿ ಮಾಡ್ಕೊಬೇಕು. ಅದೇ ಬ್ಯಾಕ್ ಅನ್ನೋದು ಬ್ಯಾಕ್ ಏನಾದ್ರು ಬದಲು ಇದೆಯಲ್ಲ, ಈ ಲೈನಿಂದ ಒಂದು ಲೂಪ್ ಆಪರೇಷನ್ ಶುರು ಆಗುತ್ತೆ. ಈ ಲೂಪ್ ಆಪರೇಷನ್ ಶುರು ಆಗೋದ್ರಿಂದ ಇಲ್ಲಿ ಅದಾದ್ಮೇಲೆ ಮೂವ್ A, R0 ಫಸ್ಟ್ ಇಲ್ಲಿ ಇದೆಯಲ್ಲ, ಮೂವ್ ಅಕ್ಯುಮುಲೇಟರ್ಗೆ ಕಂಟೆಂಟ್ ಆಫ್ R0 ಬೇಕು. R0 ಅಂದ್ರೆ 20. ಈ 20 ಇರೋ ಕಂಟೆಂಟ್ ಅಂದ್ರೆ 58. ಇದು ಅಕ್ಯುಮುಲೇಟರ್ಗೆ ಹೋಗ್ಬೇಕು. ಈಗ ಹೋಗುತ್ತೆ ನೋಡು, ಅಕ್ಯುಮುಲೇಟರ್ಗೆ 58 ಅನ್ನೋದು ಬಂತು. ಹೆಂಗಂದ್ರೆ ಎ ಅಂದ್ರೆ ಅಕ್ಯುಮುಲೇಟರ್, ಇಟ್ ಆಫ್ R0 20 ಇರೋ ಕಂಟೆಂಟ್ 58. ಇದು ಅಕ್ಯುಮುಲೇಟರ್ ಬಂತು. ಆಮೇಲೆ ಮೂವ್ ಎಟ್ ಆಫ್ R1, A ಅಂದ್ರೆ ಅಕ್ಯುಮುಲೇಟರ್ ಅಲ್ಲಿ R1 ಅಂದ್ರೆ 40 ಅಲ್ಲಿ ಹೋಗ್ಬೇಕಲ್ಲ. 40ಗೆ ಅಕ್ಯುಮುಲೇಟರ್ ಇದೆ 05 ಅಲ್ಲಿ ಹೋಗ್ಬೇಕಂದ್ರೆ 20 ಫಸ್ಟ್ 20 ಇರೋ ಡಾಟಾನ ನಾವು ಅಕ್ಯುಮುಲೇಟರ್ ತಗೊಂಡು 20 ಇಂದ 40 ಕಳಿಸ್ತೀವಿ. ಅಂದ್ರೆ ಅಕ್ಯುಮುಲೇಟರ್ ಇಂದ 40 ಕಳಿಸ್ತೀವಿ. ಈಗ ನೋಡಿದ್ರೆ ಇದು ಇದೆಯಲ್ಲ 15 ಡಾಟಾ ಇಲ್ಲಿ ನೋಡಿದ್ರೆ 40 ಹೋಗಿದೆ. ಇದು 40 ಲೊಕೇಶನ್ ಇಲ್ಲಿ ಹೋಗಿದೆ. ಆಮೇಲೆ 20 ಡಾಟಾ 40 ಹೋಯ್ತು. 21 ಅಲ್ಲಿ ಇದೆಯಲ್ಲ ಈ ಡಾಟಾ 85 ಅದು 40 ಹೋಗ್ಬೇಕು. ಅದಕ್ಕೆ ಈಗ 21 ಇದನ್ನ 20 ಮಾಡ್ಕೋಬೇಕು. ಅದಕ್ಕೋಸ್ಕರ ಇನ್ಕ್ರಿಮೆಂಟ್ ಮಾಡ್ತೀವಿ. ಇನ್ಕ್ರಿಮೆಂಟ್ R1 ಅಂದ ತಕ್ಷಣ ಇದಾಯ್ತು. ಆಮೇಲೆ ಇನ್ಕ್ರಿಮೆಂಟ್ R0 21 ಆಯ್ತು. R1 ಅಂದ ತಕ್ಷಣ 41 ಆಯ್ತು. 41 ಆಯ್ತು. ಈಗ 41 ಆದ್ಮೇಲೆ 41 ಆಗಿದೆ. ಆಮೇಲೆ R2 ಅನ್ನೋದು ಏನಾಯ್ತಂದ್ರೆ ಡಿಜೆ ಬಂದ್ಬಿಟ್ಟು ಫಸ್ಟ್ R2 ಅನ್ನೋದು 04 ಇತ್ತಲ್ಲ, ಈ ಡಿಜೆ ಎಕ್ಸಿಕ್ಯೂಟ್ ಆದ ತಕ್ಷಣ ಡಿಕ್ರಿಮೆಂಟ್ ಮಾಡುತ್ತೆ R2 04 ಇದು 03 ಆಯ್ತು ಈಗ ನೋಡಿದ್ರೆ. ಆಮೇಲೆ ಮತ್ತೆ ಬ್ಯಾಕ್ ಸ್ಟೇಟ್ಮೆಂಟ್ ಮತ್ತೆ ವಾಪಸ್ ಹೋಗುತ್ತೆ. ಈ ಬ್ಯಾಕ್ ಸ್ಟೇಟ್ಮೆಂಟ್ ಮತ್ತೆ ಎಕ್ಸಿಕ್ಯೂಟ್ ಆಗಿ ಶುರು ಆಗುತ್ತೆ. ಅಂದ್ರೆ ಏನ್ ಮಾಡುತ್ತೆ R2 ಅಂಟಿಲ್ ಇಟ್ ಬಿಕಮ್ಸ್ 0 ಆಗೋ ತನಕ ಈ ಬ್ಯಾಕ್ ಇಂದ ಮತ್ತೆ ಇಲ್ಲಿ ತನಕ ಇದು ಎಕ್ಸಿಕ್ಯೂಟ್ ಮಾಡ್ತಾನೆ ಇರುತ್ತೆ. ನೋಡ್ಬೋದು 22 ಆಯ್ತು. ಅಂದ್ರೆ ಇದು 22 42 ಹೋಗ್ತೀವಿ ಈ ತರ ಆಗ್ತಾ ಇದೆ. ಹಾಗೆ ಇದು R2 ಅನ್ನೋದು ಯಾವಾಗ 0 ಆಗುತ್ತೋ ಅವಾಗ ಎಕ್ಸಿಕ್ಯೂಷನ್ ಸ್ಟಾಪ್ ಆಗುತ್ತೆ. ಈಗ ನೋಡಿದ್ರೆ ಈಗ ನಾವು 40th ಲೊಕೇಶನ್ ಅಲ್ಲಿ ನೋಡಿದ್ರೆ ಡಾಟಾ ಟ್ರಾನ್ಸ್ಫರ್ ಆಗಿರುತ್ತೆ. ನೋಡಿದ್ರೆ ಇಲ್ಲಿ ನೋಡಿ ಇದು ಬಂದಿದೆ 20 ಕೊಟ್ಟಿದ್ದು ಬಂದಿದೆ. ನೋಡಿ 20 ಕೊಟ್ಟಿದ್ದು 40 ಬಂದಿದೆ. 21 ಕೊಟ್ಟಿದ್ದು 41 ಬಂದಿದೆ. 22 ಕೊಟ್ಟಿದ್ದು 42 ಬಂದಿದೆ. 23 ಕೊಟ್ಟಿದ್ದು 43 ಬಂದಿದೆ. ಇಷ್ಟೇ ಇದು ಡಾಟಾ ಟ್ರಾನ್ಸ್ಫರ್.